ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ನಾವೆಲ್ಲ ಸಾಮಾನ್ಯವಾಗಿ ಬದುಕನ್ನು ಆಸ್ವಾದಿಸಬೇಕು, ಆನಂದಿಸಬೇಕು ಅಂತ ಹೇಳ್ತಾ ಇರ್ತೀವಿ. ಆದರೆ ಬದುಕಿನಲ್ಲಿ ಬಹುಮುಖ ಮಗ್ಗಲುಗಳು, ಬಹುಮುಖ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ ಅಥವಾ ಬಹುಮುಖಗಳಿರ್ತವೆ ಬದುಕಿಗೆ. ಅದನ್ನು ಹೆಂಗೆ ನಾವು ಮೇಂಟೈನ್ ಮಾಡಬೇಕು ಅಥವಾ ಮ್ಯಾನೇಜ್ ಮಾಡಬೇಕು ಅಥವಾ ಹೆಂಗೆ ಮುನ್ನಡೆಸಬೇಕು ಅಂತಂದರೆ ಎಲ್ಲ ರಹಸ್ಯ ಇರೋದು ಮಾತಿನಿಂದ. ಅದಕ್ಕೆ ಸರ್ವಜ್ಞರು ಹೇಳ್ತಾರೆ, ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು, ಮಾತಿನಿಂದಲೇ ಸಕಲ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಎಂದ ಸರ್ವಜ್ಞ. ನೋಡಿರಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅದಾಯ್ತಾ? ಮತ್ತೊಂದು ಮಾತು ಹೇಳ್ತಾರೆ ಅವರು, ಮಾತು ಅರಿಯದವ ಜಗಳ ತಂದ, ಮಾತು ಬಲ್ಲವ ಮಾಣಿಕ್ಯ ತಂದ ಅಂತ. ಮಾತು ಎಷ್ಟು ಮಹತ್ವ ಪಡೆಯುತ್ತೆ ಅಂದರೆ ಸಮಾಜದಲ್ಲಿ ನಾವು ಒಬ್ರಿಗೊಬ್ರು ಕಮ್ಯುನಿಕೇಷನ್ ಮಾಡದೆ, ಸಂಪರ್ಕ ಮಾಡದೆ ಅಥವಾ ಸ್ನೇಹ ಬೆಳೆಯೋದು, ವೈರತ್ವ ಬೆಳೆಯೋದು ಎರಡೂ ಮಾತಿನಿಂದನೇ. ಅದಕ್ಕೆ ಮಾತು ಭಾಳ ಮಧುರವಾಗಿರಬೇಕು, ಮೃದುವಾಗಿರಬೇಕು. ಅದಕ್ಕೆ ಬಸವಣ್ಣವರು ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳಿದ್ದಾರೆ. ಎಲ್ಲಿ ಮೃದುತ್ವ ಇರುತ್ತೋ, ಸದುವಿನಯ ಇರುತ್ತೋ ಅಲ್ಲಿ ಸಂಘಟನೆ ಇರುತ್ತೆ, ಅಲ್ಲಿ ಸಹಕಾರ ಮನೋಭಾವ ಇರುತ್ತೆ, ಅಲ್ಲಿ ಸಾರ್ವತ್ರಿಕ ಹಿತ ಕಾರ್ಯಕ್ರಮಗಳು ಅಥವಾ ಕೆಲಸಗಳು, ಸಮಾಜ ಹಿತವಾಗಿರುವಂಥ ಕೆಲಸ ಕಾರ್ಯಗಳು ನಡೀತವೆ. ಆದ್ದರಿಂದ ಮಾತಿಗೆ ಭಾಳ ಮಹತ್ವ ಇದೆ. ಮಾತು ಅಂತರಂಗ ಶುದ್ಧಿಯನ್ನು ಮಾಡ್ಬೋದು, ಅಂತರಂಗನ ಕಲಕಲೂಬಹುದು. ಅದಕ್ಕೆ ಅಂತರಂಗನ ಅರಿಲಿಕ್ಕೆ ಮಾತು ಒಂದು ಸಾಧನ ಆಗಿದೆ. ನಮ್ಮ ಮನಸ್ಸನ್ನು, ಭಾವನೆಗಳನ್ನು ಹೇಳ್ಕೊಳಕ್ಕಾಗಲಿ ಅಥವಾ ಬೇರೆಯವರಿಂದ ಮಾತುಗಳನ್ನು ಕೇಳೋದು ಒಂದು ಸಾಧನ. ಅವರು ಶಬ್ದದ ಮುಖಾಂತರನೇ ನಮ್ಮ ಕಿವಿಗೆ ಬೀಳೋದಲ್ಲ, ಮಾತಿನ ಮುಖಾಂತರನೇ ನಾವು ಕೇಳಿಸ್ಕೊಳ್ಳೋದಲ್ಲ. ಹೇಳೋದು ಕೇಳೋದು ಎರಡೂ ಒಂದು ಅವಿಭಾಜ್ಯ ಕಲೆ. ಈ ಮೊದಲನೇದು ಪರಮಾತ್ಮ ನಮಗೆ ಬಾಯಿ ಒಂದು ಕೊಟ್ಟಿದ್ದಾನೆ, ಕಿವಿ ಎರಡು ಕೊಟ್ಟಿದ್ದಾನೆ. ಯಾಕೆ? ಜಾಸ್ತಿ ಕೇಳಿಸ್ಕೊಂಡು ಕಡಿಮೆ ಮಾತಾಡಲಿ ಅಂತ. ನಾವೇನು ಮಾಡ್ತೀವಿ? ಜಾಸ್ತಿ ಮಾತಾಡ್ತೀವಿ, ಕಡಿಮೆ ಕೇಳಿಸ್ಕೊಳ್ತೀವಿ. ಇದೇ ಸಮಸ್ಯೆ ಸಮಾಜದಲ್ಲಿ ಇರೋದೀಗ. ಹೆಚ್ಚು ಕೇಳಿಸ್ಕೊಂಡು ಕಡಿಮೆ ಮಾತಾಡೋರಲ್ಲಿ ಜಗಳ ತುಂಬ ಕಡಿಮೆ ಇರುತ್ತೆ. ಕಡಿಮೆ ಮಾತಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು. ಕೈಯನ್ನು ಅದಕ್ಕೆ ಎರಡು ಕೊಟ್ಟಿರೋದು. ಸದಾ ಕ್ರಿಯಾಶೀಲವಾಗಿರಲಿ ಅಂತ ಕಾಲೆರಡು ಕೊಟ್ಟಿದ್ದಾರೆ. ವಿಶಾಲ ದೃಷ್ಟಿಯಿಂದ ನೋಡಲಿ ಅಂತ ಕಣ್ಣೆರಡು ಕೊಟ್ಟಿದ್ದಾರೆ. ಎರಡು ಕಣ್ಣಿನಿಂದ ನೋಡಿ, ಎರಡು ಕಣ್ಣಿನಿಂದ ಕೇಳಿ, ಎರಡು ಕೈಯಿಂದ ಕೆಲಸ ಮಾಡಿ, ಎರಡು ಪಾದದಿಂದ ಸಂಚಾರ ಮಾಡಿ, ಕಡಿಮೆ ಮಾತಾಡ್ರಿ ಅಂತ, ಮತ್ತು ಕಡಿಮೆ ಪ್ರಸಾದ ಮಾಡಿರಿ ಅಂತ. ಅದು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಹೊಂದಿದ್ದಾರೆ. ಮತ್ತು ನಾಲ್ಗೆ ಆಸ್ವಾದಿಸೋಕ್ಕೂ ನಾಲ್ಗೆನೇ, ಮಾತು ಬಳಸೋಕ್ಕೂ ಕೂಡ ನಾಲ್ಗೆನೇ. ಎರಡಕ್ಕೂ ಒಂದೇ ಇಂದ್ರಿಯ ಕೆಲಸ ಮಾಡುತ್ತೆ. ಅದಕ್ಕೆ ನಾಲಿಗೆ ತುಂಬ ಮಹತ್ವದ ಅಥವಾ ಮಾತು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ವಚನಗಳು ಅಂತ ನಾವು ಬಸವಣ್ಣವ್ರ ವಚನಗಳು ಹೇಳ್ತೀವಲ್ಲ, ಆ ವಚನಗಳು ಮಾತು ಮಂತ್ರ ಅಂದಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂದಿದ್ದಾರೆ ಅಲ್ಲಮ ಪ್ರಭುಗಳು. ಹೀಗೆ ಮಾತೇ ಮಂತ್ರ, ಮನವೇ ಜಪ. ಮಾತಿಗೆ ಅತ್ಯುನ್ನತವಾದಂಥ ಮಹತ್ವ ಇದೆ. ಆದ್ದರಿಂದ ಮಾತನ್ನು ನಾವು ಅರಿತು ಆಡಿದರೆ ಮಾತು ಅರಿತಾಡಿದರೆ ಸಂಘಟನೆ ಆಗುತ್ತೆ. ಮರೆತಾಡಿದರೆ ಏನು ಒಟ್ಟುಗೂಡಿದ ಸಂಘಟನೆಗಳು ಒಡಿತವೆ. ಸಂಘಟನೆ ಬಲಗೊಳ್ಳಬೇಕು ಅಂದರೆ ನಾವು ಮೃದುವಾತು, ಸದುವಿನಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಸಾರ್ಥಕತೆಯನ್ನು ಪಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಬಸವಣ್ಣವ್ರು ಮತ್ತೊಂದು ವಚನದಲ್ಲಿ ನೋಡ್ಬೋದು ನಾವು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಮುತ್ತಿನ ಹಾರ, ಒಂದು ಮುತ್ತನ್ನು ನೋಡ್ರಿ, ನೀವು ಎಲ್ಲಾದರೂ ಹೋಗ್ತಿರಲ್ಲ, ಅವಾಗ ಒಂದು ಮುತ್ತನ್ನು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಸಾಗರದಲ್ಲಿ ಆಳಕ್ಕೆ ಹೋದರೆ ಮುತ್ತುಗಳು ಸಿಗ್ತಾವಂತೆ, ಅದು ಅಷ್ಟು ಮೌಲ್ಯ. ಒಂದು ಮುತ್ತು ನೋಡಿದರೆ ಅಷ್ಟು ಖುಷಿಯಾಗುತ್ತೆ. ಅಂದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ಪ್ರತಿಯೊಂದು ಶಬ್ದನೂ ಮುತ್ತುಗಳಿರಬೇಕು, ವಾಕ್ಯಗಳು ಸರಗಳಾಗಬೇಕು, ಮುತ್ತಿನ ಮಾಲೆ ಹೆಂಗಿರಬೇಕು ಅಂತ ಹೇಳಿದ್ದಾರೆ. ಸ್ಫಟಿಕ ಅಂತಂದರೆ ಅದು ಬೆಳಕು, ಪ್ರಕಾಶ. ಸ್ಫಟಿಕದ ಸ್ಫಟಿಕ ಮಣಿ ಅದು. ಆ ಸ್ಫಟಿಕನ ಜೋಡಿಸಿದ್ರೆ ಹೆಂಗೆ ಕಾಣಿಸುತ್ತಲ್ಲ, ಹಾಗೆ ಮನಸ್ಸು, ಮನೆ ಏನು ಸಮಾಜದಲ್ಲಿ ಬೆಳಕು ತುಂಬುವಂಥ ಕೆಲಸ. ಸ್ಫಟಿಕ ಅಂದರೆ ಬೆಳಕು, ಆದರೆ ಇನ್ನೊಂದು ಅರ್ಥ ಜ್ಞಾನ. ಸತ್ಯ ವಚನವನ್ನು ನುಡಿಯಬಲ್ಲರೆ ಶರಣನೆಂಬರು. ಮಾತಿಗೆ ಮಹತ್ವ ಬರೋದು ಯಾವಾಗ? ಸತ್ಯವನ್ನು ನುಡಿದಾಗ. ನೋಡಿರಿ, ಭಾಳಷ್ಟು ಜನ ಮಾತುಗಳಲ್ಲಿ ವ್ಯಂಗ್ಯನೂ ಇರುತ್ತೆ, ಮಾತಿನಲ್ಲಿ ಹಾಸ್ಯನೂ ಇರುತ್ತೆ, ಮಾತಿನಲ್ಲಿ ಮಾರ್ಗದರ್ಶನ ಇರುತ್ತೆ,
ಮಾತಿನಲ್ಲಿ ಕದನವೂ ಇರುತ್ತೆ. ಈ ಮಾತು ಮಾರ್ಗದರ್ಶನ ಮಾಡೋದು ಮಹಾತ್ಮರಂಥವ್ರು, ಮಾತಿನಲ್ಲಿ ಜಗಳ ತರೋರು ತುಂಟುತನ ಮಾಡೋವಂಥವ್ರು, ಹಾಸ್ಯ ಮಾಡೋವಂಥವ್ರು ಕಲಾವಿದರು. ಆಮೇಲೆ ಮಾತು ಒಂದೊಂದು ರೀತಿಯಾಗಿರೋಂಥ ವಿಧಾನಗಳಿದ್ದಾವೆ. ಈ ವ್ಯಂಗ್ಯ ಆಡೋದು ಅಂತಂದರೆ ಭಾಳ ಸುಳ್ಳು ಹೇಳೋನಿಗೆ ನೀನು ಬಿಡಪ್ಪ ಸತ್ಯ ಹರಿಶ್ಚಂದ್ರ ಅಂತಿರ್ತಾರೆ. ಅಂದರೆ ಅಲ್ಲಿ ಉದಾಹರಣೆ ಮೌಲ್ಯವಾದ ಕೊಡ್ತಾರೆ, ಇಲ್ಲಿ ಗುರುತಿಸೋದು ಮಾತ್ರ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ. ಹೀಗೆ ವ್ಯಂಗ್ಯವಾದ ಮಾತುಗಳನ್ನು ಆಡ್ತಾರೆ. ಬಸವಣ್ಣನಲ್ಲಿ ನೋಡಿದರೆ ಮುತ್ತಿನ ಹಾರದಂತಿರಬೇಕು, ನೋಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಸ್ಫಟಿಕನೂ ಒಂದು ಬೆಳಕು, ಮಾಣಿಕ್ಯ ಅನ್ನೋದು ಕೂಡ ಒಂದು ಮಹತ್ವವಾದಂಥ ಬೆಳಕು. ಮಾಣಿಕ್ಯ ಅಂದರೆ 12 ವರ್ಷ ಯಾರಿಗೂ ಕಚ್ಚದೇ ಇದ್ದರೆ ಹಾವಿನಲ್ಲಿ ಹುಟ್ಟುವಂಥ ಅದು ಮಾಣಿಕ್ಯ. ಆ ವಿಷನೇ 12 ವರ್ಷ ಆದಮೇಲೆ ಅದು ಮಾಣಿಕ್ಯ ಆಗುತ್ತೆ. ನಾಗಮಣಿ ಅಂತಲೂ ಅದಕ್ಕೆ ಇನ್ನೊಂದು ಹೆಸರು. ಅಮಳೋಕ್ಯ ಅಂತ ಅನಿಮಿಷ ಇವರು ಅಜಗಣ್ಣ ತಂದೆ ಅಮಳೋಕ್ಯ ಅಂತ ಕರೀತಿದ್ರು. ಆ ಅಮಳೋಕ್ಯದಲ್ಲಿ ಲಿಂಗವನ್ನು ಇಟ್ಕೊಂಡು ಸಾಧನೆ ಮಾಡಿದ್ರು. ಅವರು ಅದೇ ಕಾರಣಕ್ಕೆ ಏನು ಹಾವಿನಲ್ಲಿ ಇರುವಂಥ ಆ ಮಣಿನ ನೋಡಿ ನಾನೇ ಯಾಕೆ ಒಂದು ವಿಷಪ್ರಾಣಿ ಆ ರೀತಿಯಾಗಿ ಬೆಳಕನ್ನು ತನ್ನೊಳಗೆ ಇಟ್ಕೊಂಡೈತೆ, ಮಾಣಿಕ್ಯ ಇಟ್ಕೊಂಡೈತೆ ಅಂದರೆ ನಾನ್ಯಾಕೆ ಇಟ್ಕೋಬಾರ್ದು ಅಂತ ಲಿಂಗನ ಅವರು ಗಂಟ್ಲಲ್ಲಿ ಇಟ್ಕೊಂಡು ನಿತ್ಯ ಶಿವಯೋಗ ಮಾಡ್ತಿದ್ರು ಅನ್ನೋವಂಥದ್ದನ್ನು ನಾವು ಕೇಳ್ತೀವಿ ಆ ಜಗಣ್ಣರ ಚರಿತ್ರೆಯಲ್ಲಿ. ಹೀಗೆ ಬಸವಣ್ಣನವರು ನೋಡಿದರೆ ಮುತ್ತಿನ ಹಾರದಂತಿರಬೇಕು ಹೀಗೆಲ್ಲ ಹೇಳಿ ಕೊನೆ ಲಾಸ್ಟಿಗೆ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ ಹೇಳ್ತಾರೆ. ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಯ್ಯ ಎಂತೊಲಿವನಯ್ಯ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಪ್ರಭುದೇವರು ಅಂತ ಕಾಣಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಏನು ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂದಿದ್ದಾರೆ. ಕೂಡಲ ಸಂಗನ ಶರಣರದು ಇಲ್ಲಿ ಬಸವಣ್ಣ ರಚನೆ. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು. ಅದಕ್ಕೆ ಮನದೆರೆದು ನಾವು ಮಾತಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ.